ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇವತ್ತೊಂದು ವಿಶೇಷದಲ್ಲೇ ವಿಶೇಷ ಕಣ್ರಿ. ಇದು ಸಹ ನಾನೊಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿರೋದು. ಆ ವಿಡಿಯೋ ತುಂಬ ಇಷ್ಟ ಆಗಿರೋದು ಕಾರಣ ಅದಕ್ಕೆ ಆ ರೆಸಿಪಿನೂ ಸಹ ನಾನು ಮಾಡಿ ಹಾಕೋಣ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದು ಸಹ ರಾಗಿ ಹಾಲು, ದೇಹಕ್ಕೆ ತಂಪು ಅಷ್ಟೇ ಆರೋಗ್ಯಕರ. ಇನ್ನು ಈ ಸಮ್ಮರ್ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದಲ್ಲ ಒಂದು ಹೆಲ್ದಿಯಾಗಿ ತೊಗೋಬೇಕಾಗ್ತದೆ. ಆಯಿಲ್ ಫುಡ್ಡು ಆ ಥರ ಎಲ್ಲ ಸ್ವಲ್ಪ ಸೈಡಿಗಿಟ್ಟು ಈ ಥರ ಲಿಕ್ವಿಡ್ ಟೈಪು, ಜ್ಯೂಸ್ ಟೈಪು, ಮಿಲ್ಕ್ ಟೈಪು, ಐಸ್ ಕ್ರೀಮ್ಸು ಆ ಥರ ಡೆಸರ್ಟ್ ಥರ ಕೋಲ್ಡಾಗಿ ತೊಗೊಳ್ಲಿಕ್ಕೆ ಇಷ್ಟಪಡ್ತಾರೆ ಜನ. ಹಾಗಾಗಿ ಇದೊಂದು ಕೋಲ್ಡ್ ಆಗಿ ಇರೋವಂಥದ್ದೇ ಇದೊಂದು ರೆಸಿಪಿ ಸ್ನೇಹಿತರೆ. ಅದಕ್ಕೆ ಇದು ಮಾಡಿ ತೋರಿಸೋಣ ಅಂತ. ಇದು ಆಲ್ರೆಡಿ ನಾನು 7ರಿಂದ 8 ಅವರ್ ನೆನೆ ಹಾಕೋಬೇಕು. ಫ್ರೆಶ್ ಆಗಿರೋ ರಾಗಿ, ಹಾಗೆ ಇದು ಬಾದಾಮಿ ಸ್ನೇಹಿತರೆ. ನೀವು ಬೇಕಿದ್ರೆ ಓವರ್ ನೈಟು ಸಹ ನೆನೆ ಹಾಕಿ ಇಟ್ಕೋಬೋದು. ಇದು ರಾಗಿ ಫುಲ್ಲು ನೀಟಾಗಿ ತೊಳೆದು 8 ಅವರ್ ನೆನೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಏನು ಮಾಡೋಣ ಅಂದರೆ, ನೀರು ಫುಲ್ಲು ಖಾಲಿ ಆಗೋ ಥರ ಸೋರ್ಲಾಕೊಳ್ಳೋಣ ಫಸ್ಟು. ನೋಡಿ ಸ್ನೇಹಿತರೆ, ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀವಿ ಕಣ್ರಿ. ಆ ಬಾಣಲಿಗೆ ನಾವೇನು ನೀರೆಲ್ಲ ಸೋರ್ಲಾಕಿದ್ವೋ ಆ ರಾಗಿನ ಇದಕ್ಕೆ ಹಾಕೋಬೇಕು. ಹಾಕಿ ಹೈ ಫ್ಲೇಮಲ್ಲೇ ಸ್ನೇಹಿತರೆ, ಇದಕ್ಕೆ ಲೋ ಫ್ಲೇಮು ಮೀಡಿಯಮ್ ಫ್ಲೇಮ್ ಆ ಥರ ಏನೂ ಇಲ್ಲ, ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಕಣ್ರಿ. ಎಷ್ಟು ಅಂದರೆ ಇದು ಹೇಗೆ ಫುಲ್ಲು ನೀರೆಲ್ಲ ಹಿಂಗೋಗಬೇಕು, ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಹಾಗೆ ಇದು ಮಾಮೂಲಿ ರಾಗಿ ಇರುತ್ತಲ್ವ, ಅದೇ ರಾಗಿ ಕನ್ಸಿಸ್ಟೆನ್ಸಿಗೆ ಬರಬೇಕು, ಘಮ ಅಂತ ವಾಸನೆ ಬರಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, 5 ನಿಮಿಷಕ್ಕೆ ಹೀಗೆ ಮಾಮೂಲಿ ರಾಗಿ ಇರುತ್ತಲ್ಲ ಆ ಥರ ಆಗಿದೆ. ಇನ್ನೂ ಒಂದು 5ರಿಂದ 10 ನಿಮಿಷ ಟೈಮ್ ಹಿಡಿಸ್ತಾ ಇದೆ ಇದು ಚೆನ್ನಾಗಿ ಫ್ರೈ ಆಗಲಿಕ್ಕೆ. ಹುರಿತಾ ಇದ್ದರೆ ಒಳ್ಳೆ ಘಮ ಅಂತ ವಾಸನೆ ಬರ್ತಾ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಚಿಟಪಟ ಅಂತ ಇದೆ. ಆ ಸ್ಟೇಜಲ್ಲಿ ಒಂದು 4 ಏಲಕ್ಕಿನೂ ಸಹ ಹಾಕ್ಕೊಳ್ಳೋಣ. ಏಲಕ್ಕಿನೂ ಸಹ ಹಾಕ್ಕೊಂಡು ಇದರೊಳಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದು ಇವಾಗ ಕರೆಕ್ಟಾಗಿ 10 ನಿಮಿಷ ಫ್ರೈ ಆಗಿದೆ ಕಣ್ರಿ. ಘಮ ಅಂತ ವಾಸನೆ ಬರ್ತಾ ಇದೆ. ಮತ್ತು ರಾಗಿನೂ ನೋಡ್ಬೋದು ನೀವು, ಕಲರು ಚೇಂಜ್ ಆಗಿದೆ ನೋಡಿ. ಹೀಗೆ ಬಿಟ್ಟರೆ ಈ ಥರ ಚಿಟಪಟ ಅಂತ ಸೌಂಡ್ ಬರಬೇಕು, ಆವಾಗ ಇದು ಆಗಿದೆ ಅಂತ. ಇದನ್ನು ಇವಾಗ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿದ್ದಾಗಿದೆ ಸ್ನೇಹಿತರೆ. ಇವಾಗ ಇದು ಒಂದು 10 ನಿಮಿಷ ತಣ್ಣಗಾಗಲಿ. ನೋಡಿ ಸ್ನೇಹಿತರೆ, ಇವಾಗ ರಾಗಿ ತಣ್ಣಗಾಗಿದೆ ಕಣ್ರಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ಆ ರಾಗಿನ ಹಾಕ್ಕೊಳ್ಳೋಣ. ಫಸ್ಟ್ ಇದನ್ನು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ವಾವ್, ಸ್ಮೆಲ್ಲಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ, ಅಷ್ಟು ಜಸ್ಟ್ ಪುಡಿ ಮಾಡಿದ್ದಕ್ಕೆ ಆ ಸ್ಮೆಲ್ ಬರ್ತಾ ಇದೆ. ಅದಕ್ಕೆ ಒಂದು 10 ಬಾದಾಮಿ ನೀವು ಇದು ಸಹ ನೆನೆಸಿ ಇಟ್ಕೊಂಡಿರೋದು. ನೀವು ಬೇಕಿದ್ರೆ ಸಿಪ್ಪೆನೂ ಸಹ ತೆಗ್ದು ಹಾಕ್ಬೋದು, ಹಾಗೇನೂ ಸಹ ಹಾಕ್ಬೋದು. ನಾನು ಹಾಗೆ ಹಾಕಿದ್ದೀನಿ ಇಲ್ಲಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ನೀವೆಷ್ಟು ಸಿಹಿ ಇಷ್ಟಪಡ್ತೀರೋ ಅಷ್ಟು ಬೆಲ್ಲ ಹಾಕೋಬೋದು. ನಾನಿಲ್ಲಿ 1 ಬಟ್ಲು ರಾಗಿ ತೊಗೊಂಡಿದ್ದೆ, ಅದರಲ್ಲಿ 3/4 ಬಟ್ಲದಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಇದನ್ನು ಸಹ ಇವಾಗ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದನ್ನು ಚೆನ್ನಾಗಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಕಣ್ರಿ. ಇದನ್ನು ಇವಾಗ ಒಂದು ಬಟ್ಟೆ ಸಹಾಯದಿಂದ ಸೋಸ್ಕೋಬೇಕಾಗ್ತದೆ. ನೋಡಿ ಸ್ನೇಹಿತರೆ, ನಾನು ಫಸ್ಟ್ನೇ ಹಾಲು ತಗೊಂಡಿದ್ದೀನಿ ಕಣ್ರಿ. ನೀವು ಹೀಗೆ ಬೇಕಿದ್ರೂ ಸಹ ಕುಡಿಬೋದು. ನಾನಿಲ್ಲಿ ಇನ್ನೂ ಒಂದು ಸಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ನಾನು ಇನ್ನೂ ಒಂದು ಸಲ ಹಾಲನ್ನ ತಗೊಂಡು ಸೋರ್ಲಾಕೊಳ್ಳೋಣ. ನೋಡಿ ಸ್ನೇಹಿತರೆ, 2ನೇ ಸಲನೂ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಕಣ್ರಿ. ಇದು 2ನೇ ಸಲ ಹಾಲನ್ನು ಸಹ ಸೋಸ್ಕೊಂಡು ತಕ್ಕೊಳ್ಳೋಣ. ನೋಡಿ ಸ್ನೇಹಿತರೆ, 2 ಸಲ ರಾಗಿ ಹಾಲನ್ನ ತಕ್ಕೊಂಡಿದ್ದೀನಿ ಕಣ್ರಿ. ಸಕ್ಕತ್ತಾಗಿ ಬಂದಿದೆ. ನಾನು ಆಲ್ರೆಡಿ ಟೇಸ್ಟ್ ನೋಡಿಬಿಟ್ಟೆ. ನಾನು ಆವಾಗಲೇ ಬೆಲ್ಲ ಹಾಕಿದ್ನಲ್ಲ, ಅದು ಕರೆಕ್ಟಾಗಿದೆ ಸ್ನೇಹಿತರೆ. ನೀವು ಬೆಲ್ಲನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇವಾಗ ಒಂದು ಸರ್ವಿಂಗ್ ಗ್ಲಾಸಲ್ಲಿ ತೊಗೊಂಡು ಸರ್ವ್ ಮಾಡ್ಕೊತಾ ಇದ್ದೇನೆ.
ಆರೋಗ್ಯಕ್ಕೆ ತುಂಬಾ ಉಪಯುಕ್ತ ಸ್ನೇಹಿತರೆ. ಆರೋಗ್ಯಕ್ಕೇನೂ ಸಹ ಒಳ್ಳೆಯದು. ಚಿಕ್ಕವರು ದೊಡ್ಡವರು ಅಂತ ಏನೂ ಸಹ ಭೇದ ಭಾವ ಇಲ್ಲ, ಎಲ್ಲರೂ ಸಹ ತಗೋಬೋದು. ನೋಡಿ ಸ್ನೇಹಿತರೆ, ಬಾಡಿ ಇನ್ನೂ ಕೋಲ್ಡ್ ಆಗಲಿಕ್ಕೆ ಸ್ವಲ್ಪ ನಾನು ಸಬ್ಜಾ ಸೀಡ್ಸನ್ನು ಸಹ ನೆನೆ ಹಾಕಿದ್ದೆ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ನೀವು ಹೇಗೆ ಬೇಕಾದರೂ ಮಾಡ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಏನಿಲ್ಲ, ಯಾವಾಗ ಬೇಕಾದರೂ ಮಾಡ್ಕೊಂಡು ಕುಡಿಬೋದು. ನೀವು ಇದಕ್ಕೆ ಐಸು ಅದೆಲ್ಲ ಹಾಕ್ಕೊಂಡು ಸಹ ಕುಡಿಬೋದು ಸ್ನೇಹಿತರೆ. ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ ಹಾಗಾಗಿ ನಾನು ಐಸ್ ಏನು ಹಾಕ್ತಾಯಿಲ್ಲ. ನೀವು ಬೇಕಿದ್ದರೆ ಇದು ಫ್ರಿಜ್ಜಲ್ಲೂ ಸಹ ಇಟ್ಟು ಕುಡಿಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೇನೆ. ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.